ನಾನೀಗ ಕೊಚ್ಚಿಯ ಪಕ್ಕ ಇರೋವಂಥ ಎರ್ನಾಕುಲಮ್ ಅಲ್ಲಿದ್ದೀನಿ. ಎರ್ನಾಕುಲಮ್ನ ಅತಿ ದೊಡ್ಡ ಮಾರ್ಕೆಟು ನೋಡಿ, ಎಲ್ಲಂದ್ರಲ್ಲಿ ಲಾಟ್ರಿ ಟಿಕೆಟ್ಸ್ ಮಾರ್ತಾ ಇರ್ತಾರೆ. ಇದಂತೂ ಇಲ್ಲಿ ಕಾಮನ್ ಆಗಿಬಿಟ್ಟಿದೆ. ಹೇಳಿದ್ನೆಲ್ಲ ನಿಮಗೆ. ಕೊಚ್ಚಿಯ ಅತಿ ದೊಡ್ಡ ಮಾರ್ಕೆಟು ಈ ಮಾರ್ಕೆಟು. ಪಕ್ಕನೇ ಕೊಚ್ಚಿಯ ಪೋರ್ಟ್ ಇದೆಯಲ್ಲ, ಚೈನಾದ ಐಟಮ್ಗಳು ಅತಿ ಹೆಚ್ಚು ಇಲ್ಲಿ ಇಂಪೋರ್ಟ್ ಆಗುತ್ತೆ ಈ ಜಾಗದಲ್ಲಿ. ಈ ಜಾಗದಿಂದ ಭಾರತದ ಬೇರೆ ಬೇರೆ ಜಾಗಗಳಿಗೂ ಹೋಗುತ್ತೆ. ನೋಡಿ ಆ ರೋಡು ಇದೆ ನೋಡಿ, ಅಲ್ಲಿಂದ ಆ ರೋಡ್ ಹಾಗೆ ಹೋಗ್ಬಿಟ್ರೆ ಪ್ಲಾಸ್ಟಿಕ್ ಐಟಮ್ನ ಬೇರೆ ಲೋಕನೇ ಇದೆ ಅಲ್ಲಿ. ದಿನನಿತ್ಯ ಸಾವಿರಾರು ಜನ ಓಡಾಡೋ ಅಂಥ ರಸ್ತೆ. ಈ ರಸ್ತೆ ಎಷ್ಟು ನೀಟಾಗಿದೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ನೀಟಾಗಿ ಇಟ್ಕೊಂಡಿದ್ದಾರೆ. ನಾನು ನೋಡಿದ್ದೀನಿ ನಮ್ಮ ಜಾಗಗಳಲ್ಲೂ ಅಷ್ಟೇ, ನಮ್ಮ ಮಾರ್ಕೆಟಲ್ಲೂ ಅಷ್ಟೇ ಇಷ್ಟು ನೀಟ್ ಇರಲ್ಲ. ಎಷ್ಟು ನೀಟಿದೆ ನೋಡಿ ಇಲ್ಲಿ. ಈ ಎರ್ನಾಕುಲಮ್ ಮಾರ್ಕೆಟಲ್ಲಿ ಸಿಗದೇ ಇರೋ ಅಂಥ ವಸ್ತುಗಳೇ ಇಲ್ಲ. ಎಲ್ಲ ವಸ್ತುಗಳು ಪ್ಲಾಸ್ಟಿಕ್ ಐಟಮಿಂದ ಹಿಡಿದು ಫುಡ್ಡು, ಡೈಲಿ ಮನೇಲಿ ಯೂಸ್ ಮಾಡೋಂಥ ವಸ್ತುಗಳು, ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ. ಇದ್ರ ಪಕ್ಕದಲ್ಲೇ ಮೆನೇಕಾ ಮಾರ್ಕೆಟ್ ಇದೆ, ಅದು ಅತಿ ದೊಡ್ಡ ಟೆಕ್ಸ್ಟೈಲ್ ಮಾರ್ಕೆಟು. ಕೇಳಕ್ಕೆ ಬಂದು ಇಲ್ಲಿನ ಬಾಳೆಹಣ್ಣು ಚಿಪ್ಸ್ ತಿಂದಿಲ್ಲ ಅಂತಂದರೆ ಹೆಂಗೆ? ಇವರು ಬೆಳಗ್ಗೆ ಬಂದು ಸ್ಟವ್ನ ಆನ್ ಮಾಡಿಬಿಟ್ರೆ ಸಾಕು, ಬೆಳಗಿಂದ ಸಂಜೆವರೆಗೂ ಸ್ಟವ್ ಉರಿತಾನೇ ಇರುತ್ತೆ ನೋಡಿ ಈ ಸ್ಟವ್. ಕೆನಡಾ ಹಾಂ, ದೊಡ್ಡ ದೊಡ್ಡ ಪಾತ್ರೆಯ ತುಂಬ ಬಾಳೆಕಾಯಿನ ಬಿಡಿಸಾಕ್ತಾ ಇದ್ದಾರೆ ನೋಡಿ ಇವರು. ನೋಡಿ ಗೊನೆ ಬಾಳೆಕಾಯಿ ಇಲ್ಲಿದೆ. ಬೆಳಗ್ಗೆ ಮಂಡಿಯಿಂದ ಬಂದಂಥ ಬಾಳೆಕಾಯಿ, ಗೊನೆ ಬಾಳೆಕಾಯಲ್ಲಿದೆ. ಇವ್ರದ್ದೇನು ಕೈಯೋ ಮಿಷಿನ್, ಪಾತ್ರೆ ತುಂಬ ತುಂಬಿಸಿಟ್ಬಿಟ್ಟಿದ್ದಾರೆ. ಇದು ಸಾಲದು ಅಂತ ಅಲ್ಲೂ ತುಂಬಿಸ್ತಾ ಇದ್ದಾರೆ ನೋಡಿ. ಕೆಜಿಗಿಂತ ಜಾಸ್ತಿ ಮಾಡ್ತಾರಂತೆ ಬಾಳೆಹಣ್ಣು ಚಿಪ್ಸ್ ಇಲ್ಲಿ. ಬಾಣಲಿ ತುಂಬ ಇರೋದು ತೆಂಗಿನಕಾಯಿಯ ಎಣ್ಣೆಯಲ್ಲಿ ಬಾಳೆಹಣ್ಣು ಚಿಪ್ಸ್ ಕುದೀತಾ ಇದೆ ನೋಡಿ. ಕೊತ್ತ ಅಂತ ಕುದೀತಾ ಇದೆ. ವಾಹ, ಸೀದಾ ಬಾಣಲಿಯಿಂದ ಬಿಸಿ ಚಿಪ್ಸ್ನ ಎತ್ತುತ್ತಾರೆ, ಬಾಣಲಿಗೆ ಹಾಕ್ತಾರೆ. ಅದಾದ್ಮೇಲೆ ಸೀದಾ ಕಸ್ಟಮರ್ಗೆ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲಂತೂ ಫ್ರೆಶ್ಶು ಚಿಪ್ಸು. ಗುರು, ಕೊಚ್ಚಿಯಿಂದ 14 ಕಿಲೋಮೀಟರ್ ದೂರ ಬಂದಿದ್ದೀನಿ. ಈ ಜಾಗದ ಹೆಸರು 14 ಕಿಲೋಮೀಟರ್ಸ್. ನೆಡುಂಗಾಡಿಗೆ ಬಂದಿದ್ದೀನಿ. 14 ಕಿಲೋಮೀಟರ್ ದೂರ ಇದೆ ಕೊಚ್ಚಿಯಿಂದ. ಈ ನೆಡುಂಗಾಡ್ನ ಸ್ಪೆಷಲ್ ಏನು ಅಂದರೆ, ಸುತ್ತ ನೋಡ್ತಾ ಇದ್ದೀರಾ ಬ್ಯಾಕ್ ವಾಟರ್ಸ್, ಭಯಂಕರ ಬ್ಯಾಕ್ ವಾಟರ್ಸ್ನ ವ್ಯೂ ಇಲ್ಲಿ ಸಿಗುತ್ತೆ. ಈ ನಿರ್ಜನ ಪ್ರದೇಶದ ಬ್ಯಾಕ್ ವಾಟರ್ಸ್ ಇರೋ ಜಾಗದಲ್ಲಿ ಅಚ್ಚುಕಟ್ಟಾಗಿ ಟೀ ಸ್ಟಾಲ್ನ ಮೇಂಟೈನ್ ಮಾಡ್ತಾ ಇದ್ದಾರೆ.